ಈ ವಿಷಯಗಳ ಬಗ್ಗೆ ಏನು ಮೂಲ ಕಾಂಗ್ರೆಸ್ಸಿಗರು ಮತ್ತು ವಲಸಿಗ ಕಾಂಗ್ರೆಸ್ಸಿಗರ ಶೀತಲ ಸಮರ ಇವತ್ತಿನ ದಿವಸ ಉಲ್ಬಣವಾಗಿ ಇಂತಹ ಮಾತುಗಳು ಬರ್ತಾ ಇದೆ. ಸಿದ್ದರಾಮಯ್ಯನವರ ಬಾಯಲ್ಲಾಗಿರ್ಬೋದು, ಅವರ ಒಂದು ಬಣಗಳ ಮುಖಾಂತರ ಈ ತರಹ ಮಾತುಗಳು, ಅದೇ ಜಾತಿ ಕಾರ್ಡನ್ನು ಉಪಯೋಗಿಸ್ತಾ ಇದ್ದಾರೆ. ಅಹಿಂದ ನಾಯಕರು ಅಂತೇಳಿ ಇಷ್ಟೆಲ್ಲ ದಿವಸ ಇವರ ಏನೋ ನಾಯಕರುಗಳಾಗಿರ್ಬೋದು, ಇವರ ಬೆಂಬಲಿಗರಾಗಿರ್ಬೋದು, ನಮ್ಮ ನಾಯಕ ಅಹಿಂದ ನಾಯಕ ಸಿದ್ದರಾಮಯ್ಯ ಅಂತ ಹೇಳುವಂಥ ನಾಯಕರು ಇವತ್ತಿನ ದಿವಸ ಕುರುಬ ನಾಯಕರಾಗಿ ಹೊರಹೊಮ್ಮಿದ್ದಾರೆ. ಕಾರಣ ಒಂದೇ, ತನ್ನ ಕುರ್ಚಿಯನ್ನು ಸದೃಢ ಮಾಡಲಿಕ್ಕೋಸ್ಕರ ಇವತ್ತಿನ ದಿವಸ ಕೆಲವು ಬಲ್ಲ ಮೂಲಗಳ ಪ್ರಕಾರ ಇವತ್ತಿನ ದಿವಸ ಎಲ್ಲಿ ಹೈಕಮಾಂಡಲ್ಲಿ ಏನು ರಾಹುಲ್ ಗಾಂಧಿಯ ಒಂದು ಆಪ್ತ ವಲಯಗಳಲ್ಲಿ ಕೇಳುವ ಬರುವಂಥ ವಿಷಯ DK ಶಿವಕುಮಾರ್ ಅವರ ಕೈ ಮೇಲಾಗಿದೆ. ಹಾಗಾಗಿ ಇವತ್ತಿನ ದಿವಸ ಸಿದ್ದರಾಮಯ್ಯನವರು ಆ ಕುರ್ಚಿಯ ಉಳಿಸ್ಲಿಕ್ಕೋಸ್ಕರ ಇವತ್ತಿನ ದಿವಸ ಒಂದು ಜಾತಿಯ ಕಾರ್ಡು ಅನ್ನು ಬಿಟ್ಟಿದ್ದಾರೆ. ಇವಾಗ ಹಿಂದೆ ಏನೇನು ಸಮಸ್ಯೆಗಳಾಗಿದೆ ಇವು ಬಲ್ಲ ಮೂಲಗಳ ಪ್ರಕಾರ ಈಗ DK ಶಿವಕುಮಾರ್ ಅವರು ಅಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಏನು ಒಪ್ಪಂದ ಆಗಿದೆ, ಎರಡೂವರೆ ವರ್ಷ ಒಪ್ಪಂದ ಆಗಿದೆ, ಅದು ಇವತ್ತು ಬಿಟ್ಟುಕೊಡುವಂತ ಸಮಯ ಬಂದಿದೆ. ಆ ಸಮಯ ಬಂದಾಗ ಇವರು ಏನ್ ಮಾಡಿದ್ದಾರೆ, ಇವತ್ತಿನ ದಿವಸ ಒಂದು ಜಾತಿಯ ಕಾರ್ಡನ್ನ ಬಳಸಿ ತನ್ನ ಕೀಳು ಮಟ್ಟದ ರಾಜಕೀಯವನ್ನ ಜನರಿಗೆ ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ಬರ್ತೀನಿ. ಹಾಗಾದ್ರೆ ಮಹೇಶ್ ಗೌಡ್ರೆ, ಇದ್ದಾಗೂ ಕೂಡ ಸರಿಯಾದ ರೋಡ್ ಇಲ್ಲ, ಸರಿಯಾದ ಕರೆಂಟ್ ವ್ಯವಸ್ಥೆಗಳಿಲ್ಲ, ಅಕ್ರಮಗಳಾಗಿ ನೋಡಿ ಸಾಕಷ್ಟು ಅಕ್ರಮ ನಡೆದಿದೆ. ನೂರಾರು ಕೋಟಿಗಳ ಮೂಢ ಹಗರಣ ಆಗಿರ್ಬೋದು, ಅಬಕಾರಿ ಹಗರಣ ಆಗಿರ್ಬೋದು, ವಾಲ್ಮೀಕಿ ನಿಗಮದ ಹಗರಣ ಆಗಿರ್ಬೋದು, ಕಾರ್ಮಿಕ ಇಲಾಖೆ ಕಿಟ್ ಹಗರಣ ಆಗಿರ್ಬೋದು, ಗೃಹಲಕ್ಷ್ಮಿಯ ಏನು ಗ್ಯಾರಂಟಿ ಹಣ 5,000 ಕೋಟಿ ಅದು ಲೆಕ್ಕ ಕೊಟ್ಟಿಲ್ಲ, ಆಹಾರ ಇಲಾಖೆಯಲ್ಲಿ 100 ಕೋಟಿ ಹೋಗಿದೆ, ದಲಿತರಿಗೆ ಮೀಸಲಿಟ್ಟಂತ 25,000 ಕೋಟಿ ದುರ್ಬಳಕೆ ಆಗಿದೆ, ಕಂದಾಯ ಸಚಿವರ ಹಗರಣ ಆಗಿದೆ. ಇದೆಲ್ಲ ಇಟ್ಕೊಂಡು ನಿಮ್ಗೆ ಅಕ್ಷಮ್ಯ ಅಪರಾಧ ಅಂತ ಹೇಳ್ತೀನಿ. ಇಷ್ಟು ಸಮಸ್ಯೆಗಳಿದೆ ಜನರಿಗೆ ಸಾಕಷ್ಟು ಜನರ ಸಮಸ್ಯೆಗಳಿದ್ದಾಗ ಇಂತಹ ಒಂದು ಸಮಯದಲ್ಲಿ ಈ ತರ ಒಂದು ಕೀಳು ಮಟ್ಟದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರೇ. ನಿಮ್ಮ ದೃಶ್ಯ ಮಾಧ್ಯಮ ಮುಖಾಂತರ ಧಿಕ್ಕಾರವನ್ನು ಸಹ ಹೇಳ್ತೀನಿ ನಾನು. ಮಹೇಶ್ ಗೌಡ್ರೆ, ಕಳೆದ 2.5 ವರ್ಷಗಳಲ್ಲಿ ಕುರ್ಚಿಯ ಕದನಗಳು ಆಗಾಗ